ತುಂಬಾ ಚೆನ್ನಾಗಿತ್ತು ಇದು ಅಡುಗೆ ಎಲ್ಲಾನು. ಆಮೇಲೆ ಬ್ರೇಕ್ಫಾಸ್ಟ್ ಅಂತೂ ಇಟ್ ವಾಸ್ ವೆರಿ ನೈಸ್. ಬೆಳಗ್ಗೆ ವಡೆ ಅಂತ ಅಷ್ಟು ಗರಿಗರಿಯಾದ ವಡೆ ನಾವು ತಿಂದಿದ್ದೇ ಸ್ವಲ್ಪ ಅಪರೂಪ. ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ದೋಸೆ, ಇಡ್ಲಿ, ಸಾಂಬಾರ್ ಅಂತ ಔಟ್ಸ್ಟ್ಯಾಂಡಿಂಗ್. ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್ ಮಾಡಿರ್ತೀರಲ್ಲ ಸ್ಪೆಷಲ್ ಆಗಿ, ಅದು ನಿಮ್ಮ ಇಂಟ್ರೆಸ್ಟ್ ಫಾರ್ ಕೇಟ್ರಿಂಗ್, ನಿಮ್ಮ ಇಂಟ್ರೆಸ್ಟ್ ಫಾರ್ ಕುಕ್ಕಿಂಗ್ ತೋರ್ಸತ್ತೆ. ಇವತ್ತಿನ ಈಗ ಮಧ್ಯಾಹ್ನದ ಲಂಚ್ ಐಟಮ್ಸ್ ಅಂತೂ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಮಾವಿನಕಾಯಿ ಗೊಜ್ಜು ಇಟ್ ವಾಸ್ ವೆರಿ ನೈಸ್. ಅದರಲ್ಲಿ ಏನೇನು ಐಟಮ್ ಹಾಕಿದೀರಾ ಅನ್ನೋದನ್ನು ಗೊತ್ತಾಗ್ತಾ ಇತ್ತು. ಸಾಸಿವೆ, ಅಕ್ಕಿ, ಕಾಯಿ ತುರಿ ಎಲ್ಲಾನು ಹಾಕಿರೋದನ್ನು ಗೊತ್ತಾಗ್ತಾ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಕಾಫಿ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಕಾಫಿ ಮದ್ರಾಸ್ ಟೈಪ್ ಕಾಫಿ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಸೂಪರ್, ಎಲ್ಲ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಕುಕಿಂಗ್. ಸೊ ನೀವು ನಿಮ್ಮ ಗುರುಪ್ರಸಾದ್ ಮೇಲೆ ನಿಮ್ಮ ಮ್ಯಾನೇಜರ್ನು ಅಷ್ಟೇ, ನಿಮ್ ಸರ್ವಿಸ್ ಆಮೇಲೆ ಚೆನ್ನಾಗಿದೆ. ಬಡ್ಸಿದ್ದು ತುಂಬಾ ಹೌದು. ಚೆನ್ನಾಗಿ ಬಡ್ಸಿದ್ರು. ಆಮೇಲೆ ಮೊಸರು ಬಡಿಸಿದ್ರಲ್ಲ ವಿತ್ ಕಲರ್ಫುಲ್ ಮಡಕೆ, ಅದು ಎಲ್ಲ ರಾಜಸ್ಥಾನಿ ಸ್ಟೈಲ್ ಮಡಕೆ. ಅದು ಚೆನ್ನಾಗಿ, ಆ ಹುಡುಗಿನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಲು. ಸೊ ಒಂಥರ ಊಟ ಮಾಡಕ್ಕೂ ಖುಷಿ ಇರತ್ತೆ. ಈ ತರ ಇತ್ತಂದ್ರೆ, ಸರ್ವಿಸು ಹೀಗೆ ಇತ್ತಂದ್ರೆ ಊಟ ಮಾಡಿದವ್ರನ್ನು ಚೆನ್ನಾಗಿದ್ಯಪ್ಪ ಅಂತಂದ್ಬಿಟ್ಟು ಹೇಳ್ಬೇಕು. ಯಾರಾದ್ರು ಕೇಳಿದ್ರೆ ನೋಡಿ ಈ ತರ ರೋನಕ್ ಇವರು ಕೇಟರರ್ಸ್ ಇದ್ದಾರೆ, ನೋ ಗಾರ್ಲಿಕ್, ನೋ ಆನಿಯನ್, ಅವ್ರದನ್ನ ಬೇಕಾದ್ರೆ ರೆಫರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಮೋಸ್ಟ್ಲಿ ನೀವು ಬೆಂಗಳೂರಿನವರೇ ಆಗಿದ್ರಿಂದ ಅದು ಇನ್ನೊಂದು ನಮಗೆ ಒಂಥರ ಹೆಮ್ಮೆ ಆಗತ್ತೆ. ಇಷ್ಟು ಚೆನ್ನಾಗಿ ನೀವು ನಡೆಸ್ಕೊಂಡು. ಯಾಕಂದ್ರೆ ಕೇಟ್ರಿಂಗ್ ಅನ್ನೋದು ಒಂದು 8 ಜನ ಅಡಿಗೆ ಮಾಡೋದಕ್ಕಿಂತ 1000 ಜನಕ್ಕೆ ಅಡಿಗೆ ಮಾಡೋದು ಕಷ್ಟ. ಎಲ್ರನ್ನೂ ಒಪ್ಸೋದು ಇನ್ನೂ ಕಷ್ಟ. ಅಂತದ್ರಲ್ಲಿ ನೀವು ಇಷ್ಟು ಮಾಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿದೆ.